ಕಾಮನ್ ಸಪ್ಲಿಮೆಂಟ್ಸ್ನ ತಗೊಳ್ಳೋದಕ್ಕೆ ಬೆಸ್ಟ್ ಟೈಮ್ ಯಾವುದು ಅಂತ ನೋಡೋಣ ಬನ್ನಿ. ವಿಟಮಿನ್ ಡಿ ಆಫ್ಟರ್ ಲಂಚ್, ಇದನ್ನ ಮಧ್ಯಾಹ್ನ ಊಟ ಆದ್ಮೇಲೆ ತಗೊಳ್ಳಿ. ಮತ್ತೆ ನಿಮ್ಮ ಊಟದಲ್ಲಿ ಫ್ಯಾಟಿ ಫುಡ್ಸ್ ಲೈಕ್ ಕರ್ಡು, ಹೋಲ್ ಅಥವಾ ನಟ್ಸ್ ಅಂಡ್ ಸೀಡ್ಸ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಇದು ಫ್ಯಾಟ್ ಸಾಲ್ಯೂಬಲ್ ವಿಟಮಿನ್ ಮತ್ತೆ ಇದ್ರ ಅಬ್ಸಾರ್ಪ್ಷನ್ ಚೆನ್ನಾಗುತ್ತೆ. ವಿಟಮಿನ್ B12 ಬಿಫೋರ್ ಬ್ರೇಕ್ಫಾಸ್ಟ್, ಬೆಳಿಗ್ಗೆ ತಿಂಡಿ ಮುಂಚೆ ಖಾಲಿ ಹೊಟ್ಟೆಯಲ್ಲಿ ತಗೊಳ್ಳಿ ಮತ್ತೆ ನೀರಲ್ಲಿ ತಗೊಳ್ಳಿ, ಬಿಕಾಸ್ ಇಟ್ಸ್ ಅ ವಾಟರ್ ಸಾಲ್ಯೂಬಲ್ ವಿಟಮಿನ್. ಒಮೆಗಾ 3 ಆಫ್ಟರ್ ಡಿನ್ನರ್, ಇದನ್ನ ರಾತ್ರಿ ಊಟ ಆದ್ಮೇಲೆ ತಗೊಳ್ಳಿ. ಮಧ್ಯಾಹ್ನ ಊಟ ಆದ್ಮೇಲೆ ತಗೋಬಹುದು, ಬಟ್ ಇದನ್ನ ತಗೊಂಡ್ಮೇಲೆ ನಿಮಗೆ ಫಿಶಿ ಬರ್ಬ್ಸ್ ಬರುತ್ತೆ, ತೇಗು, ಇದು ನಿಮಗೆ ಡಿಸ್ಕಂಫರ್ಟ್ ಉಂಟು ಮಾಡ್ಬೋದು. ಸೊ ರಾತ್ರಿ ಊಟ ಆದ್ಮೇಲೆ ತಗೊಳ್ಳಿ. ಮ್ಯಾಗ್ನೀಸಿಯಂ ಆಫ್ಟರ್ ಡಿನ್ನರ್, ಇದನ್ನ ರಾತ್ರಿ ಊಟ ಆದ್ಮೇಲೆ ಮಲಗೋದಕ್ಕಿಂತ ಮುಂಚೆ ತಗೊಳ್ಳಿ. ಅಯರ್ನ್ ಬಿಫೋರ್ ಬ್ರೇಕ್ಫಾಸ್ಟ್, ಬೆಳಿಗ್ಗೆ ತಿಂಡಿ ಮುಂಚೆ ತಗೊಳ್ಳಿ. ಆ್ಯಂಡ್ ಮೇಕ್ ಶ್ಯೂರ್ ಇದನ್ನ ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಜೊತೆ ತಗೋಬೇಡಿ. ಮತ್ತೆ ನಿಮ್ಮ ಬ್ರೇಕ್ಫಾಸ್ಟಲ್ಲಿ ಕೂಡ ಕ್ಯಾಲ್ಸಿಯಂ ರಿಚ್ ಫುಡ್ಸ್ನ ಇನ್ಕ್ಲೂಡ್ ಮಾಡಬೇಡಿ. ಮಲ್ಟಿವಿಟಮಿನ್ಸ್ ಬೇಡ, ವೇಸ್ಟ್, ತಗೋಬೇಡಿ.